ಇನ್ನು ವಿಧಾನ ಪರಿಷತ್ನಲ್ಲಿ ಇವತ್ತು ಚಾರ್ಮಡಿ ಘಾಟ್ ಮತ್ತು ಶಿರಾಡಿ ಘಾಟ್ ವಿಷಯವಾಗೂ ಕೂಡ ಪ್ರಸ್ತಾಪವಾಗಿದೆ. ಯಾಕಂತಂದರೆ ಮಳೆಗಾಲದ ಸಂದರ್ಭದಲ್ಲಿ ಈ ಘಾಟ್ಗಳು ಕುಸಿತ ಹೋಗುತ್ತೆ, ಹೀಗಾಗಿ ಸಾಕಷ್ಟು ಮಂದಿಗೂ ಕೂಡ ತೊಂದರೆ ಆಗುತ್ತೆ ಅಂತ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪಶ್ಚಿಮ ಘಾಟ್ಗಳ ಸಮಸ್ಯೆ ಪರಿಹರಿಸುವಂತೂ ಕೂಡ ಅವರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಇನ್ನು ಭಾರೀ ಮಳೆಯಿಂದಾಗಿ ಶಿರಾಡಿ ಘಾಟ್ ಸೇರಿದಂತೆ ಪಶ್ಚಿಮ ಘಟ್ಟಗಳು ಕುಸಿಯುತ್ತವೆ, ಹೀಗಾಗಿ ರಸ್ತೆಗಳು ಕೂಡ ಮುಚ್ಕೊಳ್ಳುತ್ತೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದೇ ವಿಚಾರವಾಗಿ ಇತರೆ ಸದಸ್ಯರುಗಳಿಂದಲೂ ಕೂಡ ಚರ್ಚೆಯಾಗಿರುವಂಥದ್ದು. ಅದರ ಜೊತೆಗೆ ಜನರ ಅಗತ್ಯಕ್ಕೆ ಸರಿಯಾಗಿ ವ್ಯವಸ್ಥೆಗಳಾಗಬೇಕು. ನಾವು ರಾಷ್ಟ್ರೀಯ ಹೆದ್ದಾರಿಗಳು 5 ಅವರಿಗೆ 2 ಇವರಿಗೆ ಅಂತೇಳಿ ಹೇಳಿದ ತಕ್ಷಣ ಅದು ಅಷ್ಟು ಸುಲಭದಲ್ಲಿ ವಿಷಯ ಅಲ್ಲ. ಒಮ್ಮೆ ಆಲೋಚನೆ ಮಾಡಬೇಡ. ಈಗ ವೈಜ್ಞಾನಿಕವಾಗಿ ಇಷ್ಟೊಂದು ಬೆಳವಣಿಗೆ ಆಗ್ತಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ಏನು ಹೊಸ ಟೆಕ್ನಾಲಜಿ, ಯಾವ ರೀತಿಯಲ್ಲಿ ಈ ಪಶ್ಚಿಮ ಘಟ್ಟಗಳಿಗೆ ಶಾಶ್ವತವಾದಂತಹ ಒಂದು ರಿಸಲ್ಟ್ ಕೊಡುವಂತಹ, ಫಲಿತಾಂಶ ಕೊಡುವಂತಹ ಟೆಕ್ನಾಲಜಿ ಯಾವುದು? ನಾವು ಅಲ್ಲಿ ನೋಡ್ತೇವೆ ಸಭಾಪತಿಗಳೇ, ಆಗಾಗ ಜರ್ಮನ್ ಟೆಕ್ನಾಲಜಿ ಅಂತ ಹೇಳಿದರು, ಏನೋ ಒಂದು ಗೋಡೆಗೆ ಸಿಮೆಂಟ್ ಹೊಡೆದ್ರು, ಬಣ್ಣ ಹಾಕಿದ್ರು. ಇನ್ನೊಂದು ಟೆಕ್ನಾಲಜಿ ಬಿಟುಮನ್ ಅಂತ ಹೇಳಿ 1 ವರ್ಷ ಅದನ್ನು ಹಾಕಿದ್ರು. ಏನು ಮಾಡಿದ್ರು ನಮ್ಮ ಗೊತ್ತಿಲ್ಲ. ಅದರಲ್ಲಿ ಅಲ್ಲಿ ಬೋರ್ಡ್ ಹೊಸದಾಗಿ ಹಾಕಿದ್ರು, ಬಿಟುಮನ್ ಉಪಯೋಗ ಇದರಲ್ಲಿ ಮಾಡಿದ್ದೇವೆ, ಆ ಕಾರಣಕ್ಕೆ ಇದು ಹೆಚ್ಚಿನ ಬಾಳಿಕೆ ಬರ್ತದೆ ಅಂತೇಳಿ. ಒಂದು ಮಳೆ ಬಂದ ತಕ್ಷಣ ದಿವಸ ಇಷ್ಟು ದೊಡ್ಡ ಬಾವಿಯನ್ನು ಬೇರೆ ಹುಡುಕಬೇಕಾಗಿಲ್ಲ, ಅಲ್ಲೇ ಹುಡುಕಿದ್ರು ಬಾವಿ ಹೇಗಿದೆ ಅಂತ ಹೇಳಿದ್ರೆ ಅದು ಕಾಣುವ ರೀತಿಯಲ್ಲಿ ಇರ್ತದೆ. ನನ್ನ ಮತ್ತೆ ಕಳಕಳಿ ಸರ್ಕಾರದ ಹತ್ರ ಏನು ಅಂತ ಹೇಳಿದ್ರೆ, ಇದರ ಬಗ್ಗೆ ಒಂದು ಗಂಭೀರವಾಗಿ ಆಲೋಚನೆ ಮಾಡಿ, ಅವರಿಗೂ ಏನು ಕೇಂದ್ರದಲ್ಲಿ ಕೂತಿದ್ದರ ತಕ್ಷಣ ಇಲ್ಲಿಯ ಪರಿಸ್ಥಿತಿ ಎಲ್ಲ ಅವರಿಗೇನು ಕನಸು ಬೀಳುವುದಿಲ್ಲ. ನಾವು ಹೇಳಬೇಕಾಗ್ತದೆ, ನೋಡಿ ಇದು ಈ ಪ್ರದೇಶಕ್ಕೆ ಈ ರೀತಿಯಲ್ಲಿ ಏನಾದರೂ ಒಂದು ವಿಶೇಷ ಆಲೋಚನೆಗಳನ್ನು ಮಾಡಬೇಕು. ಬೇರೆ ಎಲ್ಲಿಯಾದರೂ ಹೊಸ ರೀತಿಯಲ್ಲಿ ಮಾಡಿದರೆ, ಹೇಳುವಾಗ ಪ್ರತಿ ಬಾರಿ ಕೇಂದ್ರದ ಗಡ್ಕರಿ ಸಚಿವರು ಬಂದವರು ಹೇಳ್ತಾರೆ, ನೀವು ಎಲ್ಲ ಕ್ಲಿಯರೆನ್ಸ್ ಮಾಡಿಕೊಡಿ, ನಾವು ಟನಲ್ ಮಾಡ್ತೇವೆ, ದುಡ್ಡು ರೆಡಿ ಇದೆ, ನೀವು ಕೊಡ್ತೀರಿಯಾ? ಬರುವ ವರ್ಷವೇ ಎಷ್ಟು 1000 ಕೋಟಿ ಹೇಳಿ ಬಿಡುಗಡೆ ಮಾಡ್ತೇವೆ ಅಂತೇಳಿ ಹೇಳ್ತಾರೆ. ಕೆಲಸ ಆಗುದಿಲ್ಲ ಅಂತೇಳಿ ಕೇಳಿದರೆ ಥ್ರೂಔಟ್ ಈಗ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಎಲ್ಲ ಒಂದು ಕಡೆ ಈ ಪಶ್ಚಿಮ ಘಟ್ಟದ ದೃಷ್ಟಿಯಲ್ಲಿ ಮತ್ತು ಈಗಾಗಲೇ ಹರಿಪ್ರಸಾದರು ಎಲ್ಲರೂ ಹೇಳಿರುವಂತಹ, ಭೋಜೇಗೌಡರು ಹೇಳಿರುವಂತಹ ರೀತಿಯಲ್ಲಿ ಪ್ರವಾಸೋದ್ಯಮ, ತೀರ್ಥಯಾತ್ರೆ, ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಡಬಲ್ಲಂತಹ 2ನೇ ಸ್ಥಾನದಲ್ಲಿ GST ಹೈಯೆಸ್ಟ್ ಕೊಡುವಂತಹ ಒಂದು ಕ್ಷೇತ್ರ. IT ಯಲ್ಲಿಯೂ ಕೂಡ ಬೆಂಗಳೂರಿನ ನಂತರ ನೆಕ್ಸ್ಟ್ ಮಂಗಳೂರು ಅಂತೇಳಿ ಹೇಳ್ತೇವೆ. ಎಲ್ಲ ದೊಡ್ಡ ಚಾರ್ಮಾಡಿ ಘಾಟಿಯಲ್ಲಿ ಇವರು ಹೇಳಿದಂತಹ ಬಸ್ಸುಗಳು, ಶಿರಾಡಿಯಲ್ಲಿ ಹೋಗುವ ಬಸ್ಸುಗಳು ಚಾರ್ಮಾಡಿಯಲ್ಲಿ ಹೋಗುವುದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅಲ್ಲಿ ಅದು ಕಿರಿದಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಗಂಭೀರವಾದಂತಹ ಚರ್ಚೆ ಇದರಲ್ಲಿ ಮಾಡಬೇಕಾದಂತಹ, ಅಥವಾ ಇದರ ಬಗ್ಗೆ ಏನು ಹೇಳ್ತಾರೆ, ವಿಶೇಷ ಗಮನವನ್ನ ಕೊಟ್ಟು ಇದಕ್ಕೆ ಪರಿಹಾರ ಏನು, ಶಾಶ್ವತವಾದ ಪರಿಹಾರ. ಪ್ರತಿ ವರ್ಷ 500 ಕೋಟಿ ಒಂದು ನಮ್ಮಲ್ಲಿ, ಎಲ್ಲರೂ ನಮ್ಮಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.